ಕೋಟ್ಯಾಂತರ ಕನಸು ಈಡೇರಿಕೆಗೆ ಕೇವಲ ಒಂದು ಹೆಜ್ಜೆ. ಇವತ್ತು RCB ವರ್ಸಸ್ ಪಂಜಾಬ್ ನಡುವೆ ಹೈ ವೋಲ್ಟೇಜ್ ಕದನ ಕಣ ನಡೆಯಲಿದೆ. ಇದಕ್ಕಾಗಿ ಕೋಟ್ಯಾಂತರ ಕನ್ನಡಿಗರು ಜೊತೆಗೆ ಹಲವು ಮಂದಿ ಕ್ರಿಕೆಟ್ ಪ್ರೇಮಿಗಳು ಕಾದು ಕುಳಿತಿದ್ದಾರೆ. ಕಳೆದ 18 ವರ್ಷಗಳಿಂದ ಕೇವಲ ಕನಸಾಗಿ ಇರುವಂತಹ ಈ RCB ಈ ಸಲ ಕಪ್ ನಮ್ದೆ ಅನ್ನೋ ಮಾತು ಈ ಬಾರಿಯಾದರೂ ನಿಜ ಆಗಲಿ ಅನ್ನೋದು ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಯ ಮನದಾಳದ ಇಂಗಿತ ಆಗಿದೆ. ಹೀಗಾಗಿ ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳು ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಇವತ್ತಿನ ಪಂದ್ಯದ ಬಗ್ಗೆ ಏನೆಲ್ಲ ಅವರ ಬಳಿ ಆಸೆ ಕನಸುಗಳಿವೆ, ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಹೈ ವೋಲ್ಟೇಜ್ ಕದನ ಕಣ RCB ವರ್ಸಸ್ ಪಂಜಾಬ್. ಇವತ್ತಿನ ಪಂದ್ಯದ ಬಗ್ಗೆ ನಿರೀಕ್ಷೆ ಏನಿದೆ? RCB ಹೊಡಿಬೇಕು ಸರ್ ಮ್ಯಾಚ್ನ. ನಂಬರ್ 18 ನಮ್ಮ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರಿಸ್ಬೇಕು ಅನ್ನೋ ಆಸೆ ಇದೆ. ನೋಡ್ಬೇಕು ಈ ಫೀಲ್ಡಲ್ಲಿ ಈ ಸೈಲ್ನಾರು ಕಪ್ ಎತ್ತಲೇಬೇಕು ಅಂತ ಆಸೆ ಇದೆ. ಇಷ್ಟು ವರ್ಷದಿಂದ ಟ್ರೈ ಮಾಡಿದ್ದಾರೆ. 18 ವರ್ಷದಿಂದನೂ ಟ್ರೈ ಮಾಡಿದ್ದಾರೆ. ನಮ್ಮ ವಿರಾಟ್ ಕೊಹ್ಲಿ ಅವರ ಚೆಸ್ಟ್ ನಂಬರ್ ಸಹ 18ನೇ. ಈ ಸಲಿನಾರು ಕಪ್ ಎತ್ತಲೇಬೇಕು ಅಂತ ಭಾಳ ನಿರೀಕ್ಷೆ ಇದೆ. ಅದರಲ್ಲೇ ಫೈನಲ್ಸ್ ಅಂತ ಬೇರೆ ತಲುಪಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ ಸರ್. 18 ವರ್ಷದಿಂದ ಬರೀ ಕನಸಾಗಿ ಉಳಿದಿದೆ ಸರ್. ಈ ಬಾರಿ ಒಂದು ಚಾನ್ಸ್ ಹೊಡಿತಾರೆ ಸರ್ ಕಪ್, ಖಂಡಿತ ಹೊಡಿತಾರೆ. ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ? ಏನಿದೆ ಸರ್, ಆರಾಮ್ ಹೊಡಿತಾರೆ, ಹೊಡಿತಾರೆ. ಸರ್ ಹೇಳಿ ಸರ್, ಏನೆಲ್ಲ ನಿರೀಕ್ಷೆಗಳಿದೆ ಸರ್? ಸರ್ ಏನಿಲ್ಲ, 18 ವರ್ಷದಿಂದ ನಾವು ಕಾಯ್ಕೊಂಡಿದ್ದೀವಿ ಕಪ್ ಹೊಡಿತಾರೆ ಅಂತ. ಬಟ್ ಏನಂದ್ರೆ ವಿರಾಟ್ ಕೊಹ್ಲಿ ಎಲ್ಲ ಕಪ್ಪು ಹೊಡೆದವ್ರೆ, ಇದೊಂದು ಕಪ್ಪು ಹೊಡಿಬೇಕಂತ ನಮ್ಮ ಆಸೆ ಸರ್. ಹೊಡಿತಾರೆ, ನಾಳೆ ಹೊಡಿತಾರೆ ಖಂಡಿತ. ಥ್ಯಾಂಕ್ ಯು ಸರ್. RCB ಅಂದ್ರೆ ವಿರಾಟ್ ಕೊಹ್ಲಿ ಈ ಸರಿ ಗಿಫ್ಟ್ ಕೊಡ್ಬೋದು ಅಂತಾನೆ ಸರ್? ಗಿಫ್ಟ್ ಅಂತ ಏನಿಲ್ಲ, ಅವರು ಈ ಸರಿಗೆ ಒಂದು ಕಪ್ ಕೊಡಿಸ್ಬಿಟ್ರೆ ಅದೇ ಒಂದು ದೊಡ್ಡ ಖುಷಿ. 18 ವರ್ಷದಿಂದ ಕಾಯ್ತಾ ಇದೀವಿ, ಈ ಸಾರಿನೂ ಕಪ್ ಬಂದ್ಬಿಟ್ರೆ ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿರೀಕ್ಷೆ ಅಂತ ಏನಿಲ್ಲ, ಆದ್ರೆ RCB ಕಪ್ ಹೊಡೆಯುತ್ತೆ ಅಂತ ಕನ್ಫರ್ಮ್ ಗೊತ್ತು. ಸೊ ಹಂಗಾಗಿ ಹೊಡೆಯುತ್ತೆ. ಮೇಡಮ್, ವಿರಾಟ್ ಕೊಹ್ಲಿ ಮೇಲೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಈ ಸಲ ಕಪ್ ಗೆಲ್ತಾರೆ ವಿಶ್ವಾಸ ಇದೆ. ಎಸ್. ಸತತ 18 ವರ್ಷಗಳ ಕನಸು ಈಡೇರಿಕೆಗೆ ಕೇವಲ ಒಂದೇ ಹೆಜ್ಜೆ. ಇವತ್ತು RCB ವರ್ಸಸ್ ಪಂಜಾಬ್ ನಡುವೆ ಹೈ ವೋಲ್ಟೇಜ್ ಕದನ ಕಣ ನಡೆಯಲಿದೆ. ಇದಕ್ಕಾಗಿ ಸಾಕಷ್ಟು ಮಂದಿ ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಈ ನಡುವೆ ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳು ಏನು ಹೇಳ್ತಾರೆ ಅನ್ನೋದು ಕೂಡ ಕುತೂಹಲ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈಗಾಗಲೇ ಮೈಸೂರಿನಲ್ಲಿರುವಂತಹ ಕ್ರಿಕೆಟ್ ಪ್ರೇಮಿಗಳು RCBಯ ಪಂದ್ಯಕ್ಕಾಗಿ ಕಾತುರದಿಂದ ಕಾದು ಕುಳಿತಿದ್ದಾರೆ. ಇನ್ನು ಈ ಒಂದು ಅಂದ್ರೆ ಇವತ್ತಿನ ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ನಿಜಕ್ಕೂ ಕುತೂಹಲ ಭರಿತರಾಗಿದ್ದಾರೆ. ಇವತ್ತಿನ ಪಂದ್ಯ ನಮ್ಮದೇ ಆಗ್ಬೇಕು ಅನ್ನೋ ಜೋಶಲ್ಲಿದ್ದಾರೆ. ಇವತ್ತಿನ ಮ್ಯಾಚ್ ಬಗ್ಗೆ ಇಲ್ಲಿನ ಮೈಸೂರಿನ ಕ್ರೀಡಾ ಪ್ರೇಮಿಗಳು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಇವತ್ತು ಹೈ ವೋಲ್ಟೇಜ್ ಪಂದ್ಯ, ನಿರೀಕ್ಷೆ ಏನಿದೆ ಸರ್? ಈ ಸಲ ನಮ್ದೇ ಕಪ್ಪು. ಸತತ 18 ವರ್ಷದಿಂದ ವಿರಾಟ್ ಕೊಹ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಈ ಸಲ ನಮ್ದೇ ಕಪ್ಪು ಸರ್, ಅಷ್ಟೇ. ಮ್ಯಾಮ್ ಹೇಳಿ ಮ್ಯಾಮ್, ಇವತ್ತಿನ ಪಂದ್ಯದ ಬಗ್ಗೆ ನಿರೀಕ್ಷೆ? ಈ ಸಲ ಕಪ್ ನಮ್ದೇ. ಒಳ್ಳೆ ಪ್ಲೇ ಆಫ್ ಕೊಡಬಹುದು, ನೋಡೋಣ ಸರ್ ಏನ್ ಮಾಡ್ತಾರೆ ಅಂತ. ನಮ್ದೇ ಆಗ್ಬೋದು ಅಂತ ನಿರೀಕ್ಷೆ. ಮ್ಯಾಮ್ ಹೇಳಿ ಮ್ಯಾಮ್, ಏನಂತ? ಸೇಮ್ ಅದೇ, ಈ ಸತಿ ಕಪ್ ನಮ್ದೇನೆ. ಏನೇ ಆಗ್ಲಿ ಈ ಸತಿ ವಿನ್ ಆಗ್ಲೇಬೇಕು ಅಷ್ಟೇ. ವಿರಾಟ್ ಕೊಹ್ಲಿ ಎಲ್ಲರಿಗೂ ಹೇಳೋದೇ. ಸರ್ ಹೇಳಿ ಸರ್, ಇವತ್ತಿನ ಪಂದ್ಯದ ಬಗ್ಗೆ ಏನೆಲ್ಲ ನಿರೀಕ್ಷೆ ಇದೆ ಸರ್? ಸರ್ ಇವತ್ತಿನ ಪಂದ್ಯದಲ್ಲಿ ಕಪ್ ನಮ್ದೇನೆ ಈ ಸತಿ. ಮತ್ತೆ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ. ಜೈ RCB. ಉಳಿದ ಬೇರೆ ಆಟಗಾರರ ಬಗ್ಗೆ ನಿರೀಕ್ಷೆ ಇದೆಯಾ ಸರ್? ಏನಿಲ್ಲ, ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನಾವು ಕರ್ನಾಟಕದಲ್ಲಿ ಇದೀವಿ, ನಮ್ಮ ಕಣಕಡದಲ್ಲಿ RCB ಇದೆ. ಜೈ RCB, ಈ ಸಲ ಕಪ್ ನಮ್ದೇ. ಮೇಡಮ್ ಹೇಳಿ ಮೇಡಮ್, ಈಗ ಸಾಕಷ್ಟು ಪಂದ್ಯಗಳನ್ನ 14 ಪಂದ್ಯಗಳನ್ನ ಗೆದ್ಕೊಂಡು ಬಂದಿದ್ದಾರೆ. ಒಂದೇ ಒಂದು ಪಂದ್ಯ ಮೇಡಮ್, ಸತತ 18 ವರ್ಷದಿಂದ ವೇಟ್ ಮಾಡ್ತಿದ್ದಾರೆ. ಜೈ, ಈ ಸಲ ಕಪ್ ನಮ್ದೇ. ವಿರಾಟ್ ಕೊಹ್ಲಿ ಮೇಲೆ ಏನು ನಿರೀಕ್ಷೆ? ಸೆಂಚುರಿ ಹೊಡಿತಾರೆ ಅಂತ ಹೇಳಿ, ಇವತ್ತಿನ ಪಂದ್ಯದ ಬಗ್ಗೆ ನಿರೀಕ್ಷೆ ಏನಿದೆ ಸರ್? 18 ವರ್ಷದಿಂದ ಏನು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಟ್ರೋಫಿ ಹತ್ತಿರ ಬಂದು 3 ಬಾರಿ ಸೋತಿದೆ. ಇದು 4ನೇ ಬಾರಿ ಫೈನಲ್ಸ್ಗೆ ಎಂಟರ್ ಆಗಿದೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ತುಂಬ ಭಾಳ ನಿರೀಕ್ಷೆ ಇದೆ. ಈ ಬಾರಿ ಕಪ್ ಗೆಲ್ಲೋ ಅಂತ ಎಲ್ಲ ಸಾಧ್ಯತೆ ಇದೆ. ಈ ಸಲ ಕಪ್ ಕೂಡ ನಮ್ದು ಆಗಲಿದೆ. 18 ವರ್ಷದ ಅದೇನು ಕನಸಿದೆ ಅದು ಈ ವರ್ಷ 18ರ ನಂಟು ಈ ವರ್ಷ ವಿರಾಟ್ ಕೊಹ್ಲಿ ಅವ್ರ ಜೊತೆ ನಮಗೆ ಸಕ್ಸಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಯಾಕಂದರೆ ವಿರಾಟ್ ಕೊಹ್ಲಿ ಒಳ್ಳೆ ಸ್ಕೋರ್ ಮಾಡೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅವರು ಪ್ರತಿ ಪಂದ್ಯದಲ್ಲಿ ಯಾವ ಪಂದ್ಯದಲ್ಲಿ ಹಾಫ್ ಸೆಂಚುರಿನ ಹೊಡಿತಾರೆ ಆ ಪಂದ್ಯವನ್ನೆಲ್ಲ ನಮ್ಮ RCB ಗೆದ್ದಿದೆ. ಮತ್ತು ಜೋಸ್ ಹಜಲ್ವುಡ್ ಒಳ್ಳೆ ಫಾರ್ಮಲ್ಲಿ ಬಂದಿದ್ದಾರೆ. ಮತ್ತು ಎಲ್ಲ ಎಂಟಿದೆ, ಒಳ್ಳೆ ಬೌಲಿಂಗ್ ಲೈನಪ್, ಅಟ್ಯಾಕಿಂಗ್ ಲೈನಪ್ ಕೂಡ ನಮ್ಮ ಬೌಲಿಂಗ್ ಲೈನಪ್ ಇದೆ. ಹಾಗಾಗಿ ಉತ್ತಮವಾದ ಪ್ರದರ್ಶನ ನೀಡಿ ಒಂದು 200+ ಸ್ಕೋರ್ ಆಗೋ ನಿರೀಕ್ಷೆ ಕೂಡ ನಮ್ಮಲ್ಲಿದೆ. ಅದನ್ನು ಮೋಸ್ಟ್ಲಿ RCB ಚೇಸಿಂಗ್ ತಗೊಂಡ್ರೆ ಪಕ್ಕ ವಿನ್ ಆಗೇ ಆಗ್ತಾರೆ. ಈ ಸಲ ಕಪ್ ನಮ್ದೆ. ಜೈ RCB. ಏನು ನಿರೀಕ್ಷೆ ಇದೆ ಬ್ರದರ್?
ಸರ್ ಈ ಸಲ ಏನಾರೇ ಆಗಲಿ ಕಪ್ ನಮ್ದೆ. ಅಭಿಮಾನಿಗಳೆಲ್ಲ ಕಾತುರದಿಂದ ಕಾಯ್ತವ್ರೆ. ಕರ್ನಾಟಕದಲ್ಲಂತೂ ಸೌಂಡೇ ಸರ್ ನಡೆಯೋದು. ಗೆದ್ಬಿಟ್ರಂತೂ 18 ವರ್ಷದಿಂದ ಕಾದವ್ರೆ. ಇಲ್ಲಂತೂ ಬೆಂಕಿನ ಹಚ್ಚೋದು ಸರ್ ಎಲ್ಲ. ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ನಿರೀಕ್ಷೆ ಕಪ್ಪು ಗೆಲ್ಲುವ ಕಳೆದ ಒಂದು 2017 ಫೈನಲ್ ಹೋಗ್ಬಿಟ್ಟು ಸೋಲನ್ನು ಕಂಡಿದೆ. ಅದೇ ಸಂದರ್ಭ 2025 ಬಂದಿದೆ. ಸೋಲಾದ್ಮೇಲೆ ಗೆಲುವು ಬಂದೇ ಬರಬೇಕು. ಆ ಸಂದರ್ಭ ನಾಳಿನ ದಿನಮಾನಗಳಲ್ಲಿ ಬಂದಿದೆ. RCB ಡೆಫಿನೆಟ್ಲಿ ವಿನ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಪಂದ್ಯದ ಬಗ್ಗೆ ನಿರೀಕ್ಷೆ ಏನಿದೆ? ಪಂದ್ಯ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್ ಇದೆ ಅಂದ್ರೆ ಇಷ್ಟು ವರ್ಷ ಗಂಟ ನಡೆದಿದ್ದು ಬೇರೆ, ಆದ್ರೆ ನಾಳೆ ನಡೆಯೋ ಪಂದ್ಯ ಬೇರೆ ಇದೆ ಸರ್. ಯಾಕಂದ್ರೆ ಇಷ್ಟು ವರ್ಷ ಗಂಟ ವಿರಾಟ್ ಕೊಹ್ಲಿ ಒಬ್ಬರೇ ಸತತವಾಗಿ ಪ್ರಯತ್ನ ಪಡ್ತಿದ್ರು, ಆದ್ರೆ ಈ ವರ್ಷ ಎಲ್ಲ ಪ್ಲೇಯರ್ಗಳು ಆಡ್ತಾ ಇದಾರೆ ಸರ್. ಅಷ್ಟೇ ಹೊಸ ಚರಿತ್ರೆ ಸೃಷ್ಟಿ ಆಗುತ್ತೆ ಅನ್ನೋ ವಿಶ್ವಾಸ. ಎಸ್ ಸರ್, ಅದಾಗಿ ಆಗುತ್ತೆ. ಯಾಕೆಂದ್ರೆ 18 ವರ್ಷ ನಾವು ಕಾದು ಇಲ್ಲಿ ಗಂಟು ಬಂದಿದ್ದೀವಿ. ನಾವು ಬೇರೆ ಫ್ರೆಂಡ್ಸ್ ಥರ 1 ವರ್ಷ 2 ವರ್ಷ ಆಗಲಿ ಕುಂತ್ಕೊಳ್ಳಲ್ಲ. 18 ವರ್ಷ ಆಗಲ್ಲ, ಇನ್ನೂ 10 ವರ್ಷ ನಾವು ಗೆದ್ದೇ ಗೆಲ್ತೀವಣ್ಣ, ಭರವಸೆ ನಮ್ತಾ ಐತೆ. ಯಾಕಂದರೆ ಇಷ್ಟು ವರ್ಷ ಒಬ್ಬರೇ ಓಡಾಟ ಮಾಡ್ತಿರೋ, ಈ ಸತಿ ಒಗ್ಗಟ್ಟಲ್ಲಿ ಬಲವಿದೆ ಅಂತ ತೋರಿಸ್ತವ್ರೆ. ನಮ್ಮ ಟೀಮ್ ಯಾವತ್ತೂ ಗೆದ್ದೇ ಗೆಲ್ಲುತ್ತೆ. ಈ ಸಲ ಕಪ್ ನಮ್ದೇ. ಜೈ RCB! ಏನ್ ಹೇಳ್ತೀರಾ ಬ್ರದರ್ ಇವತ್ತು? ಸರ್ ಸತತ 9 ವರ್ಷಗಳ ನಂತರ ಫೈನಲಿಗೆ ಬಂದಿದ್ದಾರೆ. ನಿಯತ್ತಿನ ಅಭಿಮಾನಿಗಳು ಅವ್ರ ಹಿಂದೆ ನಿಂತಿದ್ದಾರೆ ಅಂದಮೇಲೆ ಈ ಸಲ ಕಪ್ ನಮ್ದೆ. ಅಂಕಲ್ ಮಕ್ಳಿಗೆ ಹೇಳೋದಂದ್ರೆ ಈ ಸಲ ಈ ಕಪ್ ನಮ್ದೆ. ಹೇಗಿದೆ ಸರ್ ಇವತ್ತಿನ ಪಂದ್ಯದ ನಿರೀಕ್ಷೆ? ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಸೋಲದೆ ಗೆದ್ದರೆ ಮಂದಾಸ, ಸೋತು ಗೆದ್ದರೆ ಇತಿಹಾಸ ಎಂಬ ನನ್ನುಡಿದ ಮಾತಿನಂತೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ಬೋದು. ಜೈ RCB. ಪಂದ್ಯದ ನಿರೀಕ್ಷೆ ಬಗ್ಗೆ ಪಂದ್ಯ ನಿರೀಕ್ಷೆ ಬಗ್ಗೆ ಅಂತ ಹೇಳೋದು ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲ ಪ್ಲೇಯರು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋ ಭರವಸೆಯನ್ನ ಇಲ್ಲಿ ತನಕ ಆಡಿದ್ದಾರೆ. ಅದನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಸಲ ಕಪ್ ಏನ್ ನಿರೀಕ್ಷೆ ಇದೆ ಬ್ರದರ್? ಸರ್, ನಾನು ಬೇಸಿಕಲಿ CSK ಫ್ಯಾನು. 18 ವರ್ಷದಿಂದ ಅವರು ಕಷ್ಟಪಟ್ಟಿರೋದ ನಾವು ನೋಡಿದೀವಿ. ಇಷ್ಟು ವರ್ಷ ಏನ್ ಮಾಡಿದ್ರು, 2016 ಕ್ವಾಲಿಫೈ ಆದಾಗ ಸ್ಟಾರ್ಟಿಂಗ್ ಒಳ್ಳೆ ರನ್ನೇ ಬಂತು, ಆದ್ರೆ ಕೊನೆಯಲ್ಲಿ ಫಿನಿಶ್ ಮಾಡಕ್ ಆಗ್ಲಿಲ್ಲ. ಈ ವರ್ಷ ನಮ್ಗೆ ಒಂದು ಹೋಪ್ಸ್ ಇದೆ. ಯಾಕೆ ಅಂದ್ರೆ ಈ ಸತಿ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗ್ ಯೂನಿಟ್ ಚೆನ್ನಾಗಿದೆ. ಈ ಸತಿ ಒಳ್ಳೆ ಫಿನಿಶರ್ಸ್ ಇದಾರೆ ಡೆತ್ ಅಲ್ಲಿ. ಇವರು ಟೀಮ್ ಡೇವಿಡ್, ಲಿವಿಂಗ್ ಸ್ಟೋನ್ ಒಳ್ಳೆ ಫಿನಿಶ್ ಮಾಡ್ತಾರೆ ಅನ್ನೋದು ಒಂದು ಹೋಪ್ ಇದೆ. ಮತ್ತೆ ಬೌಲಿಂಗ್ ಯೂನಿಟ್ ಅಲ್ಲಿ ಏಜಲ್ವುಡ್, ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ ಮೇಲೆ ಒಳ್ಳೆ ಹೋಪ್ಸ್ ಇದೆ ನಮ್ಗೆ. ಈ ವರ್ಷ ಗೆಲ್ಲಿ ಅಂತ ನಾವು ಖುಷಿ ಪಡ್ತೀವಿ. CSK ಫ್ಯಾನ್ ಅಂತ ಹೇಳಿದ್ರಿ ಸರ್, RCB ಗೆಲ್ಲಿ ಅಂತ ಹೇಳ್ತಿದ್ರಿ. ಅದೇ ಆದ್ರೆ 18 ವರ್ಷದಿಂದ ಅವ್ರು ಪಟ್ಟರ ಶ್ರಮ ನೋಡಿದೀವಿ ಸರ್ ನಾವು. ಯಾಕೆಂದ್ರೆ ನಮ್ಮ ಫ್ರೆಂಡ್ಸು ಅವರು ಮ್ಯಾಚ್ 16 ಮ್ಯಾಚ್ ಸೋತಾಗ ಪಾಪ ಅವರು ತುಂಬಾ ಹತ್ತಿದ್ದಾರೆ. ನಾವು ತುಂಬಾ ನೋಡಿದೀವಿ ಅದನ್ನ. ಹೇಳಿ ಸರ್ ಇವತ್ತು. ಸರ್, ಅವ್ನ ಹೆಸರು ಹೇಳ್ತೀನಿ ಬೇಕಾರೆ. ಅವ್ನ ಹೆಸರು ಸುಪ್ರೀತ್ KR ಅಂತ, ನನ್ನ ಫುಲ್ ಫ್ರೆಂಡು. 2016 ಸೋತಾಗ ಪಾಪ ಫುಲ್ ಹತ್ತಿದ್ದಾನೆ. ಅದಕ್ಕೋಸ್ಕರ ಈ ವರ್ಷ ಅವನಿಗೋಸ್ಕರ ಗೆಲ್ಲಿ RCB. ಜೈ ಸರ್ 18 ನಂಟು ಅನ್ನೋ ತರ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18. ಇದು 18ನೇ ಸೀಸನ್ ಆಗಿರೋದ್ರಿಂದ 18ನೇ ಸೀಸನ್ ಪಕ್ಕ ನಾವು ಈ ಸಲ ವಿನ್ನರ್ಸ್ ಆಗೇ ಆಗ್ತೀವಿ, ಟ್ರೋಫಿ ಎತ್ತುತ್ತೀವಿ. ಅದೇ ರೀತಿ ಪಂಜಾಬ್ಗಾಗ್ಲೇ ನಾವು ಲೀಗ್ಯೂ ಮ್ಯಾಚಸ್ ಅಲ್ಲೂ 1 ಟೈಮ್ ಹೊಡೆದಿದ್ದೀವಿ. ಮತ್ತೆ ಪ್ಲೇ ಆಫ್ ನೀವು ನೋಡಿರ್ಬೋದು, 1 ಸೈಡ್ ಆದ್ರೂ ಪ್ಲೇ ಆಫ್ ಅಲ್ಲೂ ಕ್ವಾಲಿಫೈಯರ್ 1 ಅಲ್ಲೂ ಬೌಲಿಂಗ್ ಯೂನಿಟ್ ಮತ್ತೆ ಬ್ಯಾಟಿಂಗ್ ಎರಡೂ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ, ಮತ್ತೆ RCBಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪೋರ್ಟಮ್ಸ್ ಬಂದ್ಬಿಟ್ಟು ಎಲ್ಲ ಟೀಮ್ಗಳಿಗಿಂತ ನಮ್ಮ ಟೀಮ್ಗೆ ಎಲ್ಲ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಈ ವರ್ಷ ಶೋ ಆಗಿದೆ RCB ಟೀಮಿಂದ. ಮತ್ತೆ ಈ ವರ್ಷ ಕಪ್ ಎತ್ತದ್ರಲ್ಲಿ ಯಾವುದೇ ಡೌಟ್ ಇಲ್ಲ, 100% ಕಪ್ ಎತ್ತುತ್ತೀವಿ. ಅದೇ ರೀತಿ ಹೇಳ್ತೀವಲ್ಲ, CSK ಅವ್ರಿಗೆ ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ ಅನ್ನೋ ರೀತಿ. ಇದು ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳ ಅತ್ಯುತ್ಸಾಹದ ಮಾತು. ಈ ಬಾರಿಯ ಪಂದ್ಯವನ್ನ ನಾವು ಗೆದ್ದೇ ಗೆಲ್ತೀವಿ, RCB ಬರೀ ಕಪ್ಪನ್ನ ಎತ್ತುತ್ತೆ ನಾವು ವಿಶ್ವಾಸವನ್ನ ವ್ಯಕ್ತಪಡಿಸ್ತೇವೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ಇವತ್ತು RCB ಪಂದ್ಯವನ್ನ ಗೆಲ್ಲಲಿ ಅಂತ ಹೇಳಿ ಅವರ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮೈಸೂರಿನ ಅಗ್ರಹಾರದಲ್ಲಿರುವಂತಹ 101 ದೇವಸ್ಥಾನದ ಗಣಪತಿಯಲ್ಲಿ ದೇವಸ್ಥಾನದ ಬಳಿ ಈಗ ಈಡುಗಾಯಿಯನ್ನ ಹೊಡೆಯುತ್ತಿದ್ದಾರೆ. ಈಡುಗಾಯಿಯನ್ನ ಹೊಡೆಯುವುದರ ಜೊತೆಗೆ ಈ ಬಾರಿಯ ಕಪ್ ನಮ್ದೇ ಅಂತ ಹೇಳಿ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಅವರ ಅಭಿಮಾನಿಗಳು ಈಡುಗಾಯಿಯನ್ನ ಹೊಡೆಯುವುದರ ಜೊತೆಗೆ ಈ ಬಾರಿ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ RCB ಗೆದ್ದು ಬರ್ಲಿ, ಕಪ್ಪನ್ನ ಗೆಲ್ಲಿ, ಈ ಬಾರಿ ಕನ್ನಡಿಗರ ಕನಸು ಈಡೇರ್ಲಿ ಅಂತ ಹೇಳಿ ಸಾಕಷ್ಟು ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಜೊತೆಗೆ ಅವರು ಇವತ್ತು ಅಂದ್ರೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಇನ್ನು ಇಲ್ಲಿ ಈಡುಗಾಯಿಯನ್ನ ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅದ್ರ ಜೊತೆಗೆ ಈಡುಗಾಯಿಯನ್ನ ಹೊಡೆಯುವ ಮೂಲಕ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಎಲ್ರಿಗೂ ಕೂಡ ಸಂತಸ ಮನೆ ಮಾಡಿದೆ. ಇನ್ನು ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸುತ್ತಿರ್ಬೋದು,
ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಸೇರಿದಂತೆ ಹಲವು ಮಂದಿ ಇಲ್ಲಿ ಪ್ರಮುಖವಾಗಿ ಅವರ ಹೆಸರಿನಲ್ಲಿ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಇಲ್ಲಿ ನೀವು ಗಮನಿಸ್ತಿರ್ಬೋದು, ಕರ್ನಾಟಕ ಸೇನಾ ಪಡೆಯ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಈ ಬಾರಿಯ ಕಪ್ ನಮ್ದೇ ಅನ್ನೋ ಮಾತುಗಳನ್ನು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಬಾರಿ IPL ವಿಶ್ವಕಪ್ ನಲ್ಲಿ ಕಳೆದ 18 ವರ್ಷಗಳಿಂದ ಕನಸಾಗಿ ಉಳಿದುಕೊಂಡಿದೆ. ಹಾಗಾಗಿ ಈ ಬಾರಿ ಕನಸು ಈಡೇರಲಿ ಅನ್ನೋ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರೆ ನಮ್ಮ ಜೊತೆ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರು ಅವ್ರು ಮಾತಾಡ್ತಿದ್ದಾರೆ. ಸರ್, ಸತತ 11 ವರ್ಷಗಳ ಕನಸು, 18 ವರ್ಷಗಳ ಕನಸು ಸರ್ ಈಡೇರ್ಲಿ. ಖಂಡಿತ ಈ ಸಲ 18ನೇ ವರ್ಷದ ಕಪ್ ನಮ್ಮದೇ. ನಾವು 101 ಗಣಪತಿಗೆ 101 ತೆಂಗಿನಕಾಯಿಗಳನ್ನು ವಿಶೇಷವಾಗಿ ಹೊಡೆಯುವ ಮುಖಾಂತರ ವಿಘ್ನ ವಿನಾಶಕನಲ್ಲಿ ಯಾವುದೇ ರೀತಿ ಅಡಚಣೆ ತೊಂದರೆ ಅಲ್ಲದೆ ಏನು ಪಂಜಾಬ್ನಲ್ಲಿ ಕ್ವಾಲಿಫೈಯರ್ 1ನಲ್ಲಿ ನಾವು RCB ಗೆದ್ದು ಅದೇ ಮಾದರಿಯಲ್ಲಿ ಇಂದೂ ಸಹ ಅತ್ಯಧಿಕ ರನ್ಗಳ ಅಂತರದಲ್ಲಿ ಜಯವನ್ನ ನಮ್ಮ ಈ ಸಲ RCB ಗೆಲ್ತದೆ ಅಂತ ಹೇಳ್ತಾ ಇದೀವಿ. ರಜತ್ ಪಟಿದಾರ್ ನಾಯಕ ಒಳ್ಳೆ ಆಟ ಆಡ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಆಗ್ಬೋದು, ವಿರಾಟ್ ಕೊಹ್ಲಿ ಆಗ್ಬೋದು, ಮಯಾಂಕ್ ಅಗರ್ವಾಲ್, ಹೇಸಲ್ವುಡ್ ಬೌಲರ್ ಬಂದಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದೀವಿ ಗಂಡಾಶವಾಗಿ. ಈ ಸಲ ಕಪ್ ನಮ್ದೇನೆ ಖಂಡಿತವಾಗಿ. ಸತತ 18 ವರ್ಷಗಳ ಕನಸು ಸರ್. ಈ ವರ್ಷ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳಿಗೆ ಖಂಡಿತ ಇವತ್ತು ಒಂದು ಒಳ್ಳೆ ನ್ಯೂಸ್ ಸಿಗುತ್ತೆ. ಸರಿ, ಖಂಡಿತ RCB ಸರಿ ಗೆದ್ದು ಎಲ್ಲರನ್ನು ಕ್ರಿಕೆಟ್ ಪ್ರೇಮಿಗಳಿಗೆ ಎಲ್ರಿಗೂ ಕೂಡ ಒಂದು ಸಂತೋಷ ಬರುತ್ತೆ. ಮತ್ತೆ ವಿರಾಟ್ ಕೊಹ್ಲಿ ಕೂಡ ಸೆಂಚುರಿ ಖಂಡಿತ ಈ ಸರಿ ಬಾರಿಸ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀವಿ. ಮೇಡಮ್ ಹೇಳಿ ಮೇಡಮ್, ಇವತ್ತಿನ ಮ್ಯಾಚ್ ಬಗ್ಗೆ. ಸರ್, ಹಲವಾರು ವರ್ಷಗಳ ನಂತರ ಬೆಂಗಳೂರಿನ RCB ತಂಡ ಈ ದಿನ ಫೈನಲ್ ತಲುಪಿದ್ದೇವೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಇವತ್ತು ಭರ್ಜರಿ ಆಟನ ಆಡ್ತಾರೆ. ಹಾಗೆ ನಮಗೆ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ಆಗಿರ್ಬೋದು ನಾವು ತುಂಬಾ ಸ್ಟ್ರಾಂಗ್ ಇದ್ದೇವೆ. ಹಾಗಾಗಿ ಈ ಸತ ಕಪ್ ನಮ್ದೇ ಅಂತ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ ಸರ್. ಈ ಸತ ನಾವು ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಮೇರೆಗೆ ನಾವು ಇವತ್ತು ಈ ದಿನ ವಿಶೇಷವಾಗಿ ಅಗ್ರಹಾರ ಸರ್ಕಲ್ ಇಲ್ಲಿರುವ ನೂರನ್ ಗಣಪತಿ ದೇವಸ್ಥಾನಕ್ಕೆ ನಾವು ವಿಶೇಷವಾಗಿ RCB ತಂಡ ಗೆಲ್ಲಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದೇವೆ. ಈ ಸತಿ ನಾವು ಗೆಲ್ತೀವಿ, ಕಪ್ ನಮ್ದೇ ಈ ಸಾರಿ. ಸರ್ ಹೇಳಿ ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಎಕ್ಸ್ಪೆಕ್ಟ್? ಸರ್, ಈ ಸಲ ಇವತ್ತು ಗಣಪತಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೆದಿದೆ. ಈ ಸಲ ನಾವೇ ಗೆಲ್ಬೇಕು, ನಮ್ಮ ಇಂಡಿಯಾ ಗೆಲ್ಬೇಕು ಅಂತ ನಾವು ಆಸೆ ಪಡ್ತಾ ಇದೀವಿ ಸರ್. ಇದು ಕ್ರಿಕೆಟ್ ಅಭಿಮಾನಿಗಳ ಹೃದಯಾಂತರದ ಮಾತು. RCB ಇವತ್ತು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕಾಗಿ ಈಡುಗಾಯಿಯನ್ನು ಹೊಡೆದು ಎಲ್ಲರ ಹೆಸರಿನಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದೇವೆ ಅನ್ನೋ ಮಾತನ್ನೇ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.